ಪದ್ಮನಾಭ ನಗರದ ಪುತ್ರಿ ಅನಸೂಯ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮಿಸಿದೆ. ಆ ದೃಶ್ಯವನ್ನ ನೀವೀಗ ಸದ್ಯಕ್ಕೆ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಬಿಗಿ ಭದ್ರತಾ ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆವರೆಗೆ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆ, ಆದರೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಇಲ್ಲಿ ಅಂದ್ರೆ ನಿವಾಸದ ಆವರಣದಲ್ಲಿ ಕಲ್ಪಿಸಲಾಗಿಲ್ಲ. ರಾಜಕೀಯ ಪಕ್ಷದ ನಾಯಕರು, ಗಣ್ಯರು, ಕುಟುಂಬಸ್ಥರು, ಸ್ನೇಹಿತರು ಇಲ್ಲಿಗೆ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ. ಸೋಮವಾರ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿಕ್ಕೆ ಕುಟುಂಬಸ್ಥರು ಸದ್ಯಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಾಸನದಲ್ಲಿ, ಅದರಲ್ಲೂ ಚೆನ್ನಮ್ಮ ಅವರ ಹುಟ್ಟೂರಿನಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಎಷ್ಟೊತ್ತಿಗೆ, ಯಾವ ರೀತಿಯಾಗಿ, ಯಾರೆಲ್ಲರ ಸಮ್ಮುಖದಲ್ಲಿ ಈ ಬಗ್ಗೆನೂ ಕುಟುಂಬಸ್ಥರು ನಿರ್ಧಾರಗಳನ್ನ ಕೈಗೊಂಡಿಲ್ಲ ಅನ್ನೋ ಮಾಹಿತಿಯನ್ನು ಕುಮಾರಸ್ವಾಮಿಯವರು ಹಂಚಿಕೊಂಡಿರೋದನ್ನ ನಾವು ಗಮನಿಸಿದ್ವಿ. ನೇರ ಪ್ರಸಾರದ ದೃಶ್ಯದಲ್ಲಿ ಪದ್ಮನಾಭ ನಗರದ ನಿವಾಸದ ಬಳಿಯಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ವಿಶೇಷ ವಾಹನದ ಮೂಲಕ ಅಲ್ಲಿಗೆ ಕೊಂಡೊಯ್ದಿದೆ. ಆಂಬ್ಯುಲೆನ್ಸ್ನ ಮೂಲಕ, ಅದರಲ್ಲೂ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಟ್ಟಿತ್ತು. ದೇವೇಗೌಡರು ಭಾವುಕರಾದ ಕ್ಷಣದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಡೆ ಕ್ಷಣಗಳಲ್ಲೂ ಕೂಡ, ಅಂದ್ರೆ ಚೆನ್ನಮ್ಮ ಅವರು ಕೊನೆಯ 7-8 ನಿಮಿಷಗಳ ಕಾಲ ದೇವೇಗೌಡರು ಕೈಯನ್ನ ಹಿಡ್ಕೊಂಡು ಪ್ರಾರ್ಥನೆಯನ್ನ ನೆರವೇರಿಸಿದ್ರಂತೆ, ಹಣೆಗೆ ಕುಂಕುಮವನ್ನ ಇಟ್ರಂತೆ. 72 ವರ್ಷಗಳ ಸುದೀರ್ಘ ಹಾಗೆ ತುಂಬು ದಾಂಪತ್ಯ ಜೀವನ ಚೆನ್ನಮ್ಮ ಹಾಗೆ ದೇವೇಗೌಡರದು. ಸಹಜವಾಗಿ ದೇವೇಗೌಡರ ಜೀವನದ ಬಹುಪಾಲು ಏರುಪೇರು ಸಂದರ್ಭದಲ್ಲೂ ಕೂಡ, ಅಂದ್ರೆ ಮದುವೆಯ ನಂತರದ ಜೀವನದ ಬಹುಪಾಲು ಏರುಪೇರುಗಳಲ್ಲಿ ಜೊತೆಯಾಗಿ ನಿಂತವರು ಚೆನ್ನಮ್ಮ ಅವರು. ರಾಜಕೀಯ ಪ್ರವೇಶ ಮಾಡದೆ ಹೋದ್ರೂ ಕೂಡ, ರಾಜಕೀಯ ವಿಚಾರಗಳಲ್ಲಿ ಅವರು ಇನ್ವಾಲ್ವ್ ಆಗದೆ ಹೋದ್ರೂ ಕೂಡ ದೇವೇಗೌಡರಿಗೆ ಆತ್ಮಸ್ಥೈರ್ಯವಾಗಿ ನಿಲ್ತಿದ್ದವರು ಚೆನ್ನಮ್ಮ ಅವರು. 4 ಜನ ಗಂಡ್ಮಕ್ಳು, 2 ಹೆಣ್ಮಕ್ಳು, ಕುಟುಂಬದಲ್ಲಿ ಯಾವುದೇ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂದರೂ ಕೂಡ ಅಂಪೈರ್ ರೀತಿಯಲ್ಲಿ, ಒಂದು ರೀತಿ ಜಡ್ಜ್ ರೀತಿಯಲ್ಲಿ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದವರು ಚೆನ್ನಮ್ಮ ಅವರು ಅಂತ ಹೇಳಿ ಅನೇಕರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ತಮ್ಮ ಅನುಭವದ ಮಾತುಗಳನ್ನ ಹಂಚಿಕೊಳ್ತಾ ಇದ್ದದನ್ನು ನಾವು ಗಮನಿಸಿದ್ವಿ. BL ಶಂಕರ್ ಅವರು ಕೆಲವೇ ಕ್ಷಣಗಳ ಹಿಂದಷ್ಟೇ ದೂರವಾಣಿ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನ ಹಾಗೆ ಚೆನ್ನಮ್ಮ ಅವರ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನ ಹಂಚಿಕೊಳ್ತಾ ಇದ್ರು. ರಾಜಕೀಯ ಕುಟುಂಬದಲ್ಲಿ ಮನೆಯ ಹೆಣ್ಮಕ್ಳು ಹೇಗಿರಬೇಕು ಅನ್ನೋದಕ್ಕೆ ಬಹುಶಃ ಆದರ್ಶವಾಗಿ ನಿಂತವರು ಚೆನ್ನಮ್ಮ ಅವರು. ದೇಶದ ಪ್ರಧಾನಿಯಾದ್ರು, ಮುಖ್ಯಮಂತ್ರಿಯಾದ್ರು, ಪುತ್ರ ಮುಖ್ಯಮಂತ್ರಿಯಾದ್ರು, ಇತರೆ ಪುತ್ರರು ಸಚಿವರುಗಳಾದ್ರೂ ಕೂಡ ರಾಜಕೀಯವನ್ನ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಎಂದೂ ಬಳಕೆ ಮಾಡಿಕೊಂಡವರಲ್ಲ. ಇವರೊಬ್ಬರನ್ನ ಪ್ರಮೋಟ್ ಮಾಡಿ, ಇವರೊಬ್ಬರನ್ನ ವರ್ಗಾವಣೆ ಮಾಡಿ, ಇಂಥವ್ರನ್ನ MLC ಮಾಡಿ, ಇಂಥವ್ರಿಗೆ ಟಿಕೆಟ್ ಕೊಡಿ, ಇದು ಯಾವುದು ಕೂಡ ಚೆನ್ನಮ್ಮ ಅವ್ರ ವಿಚಾರ ಅಲ್ಲವೇ ಅಲ್ಲ. ಹಾಗೆ ಬದುಕಿದವರು ಚೆನ್ನಮ್ಮ ಅವರು. ಮನೆಗೆ ಯಾರೇ ಬಂದರೂ ಕೂಡ, ಪಕ್ಷಗಳ ಬದಲಾಯಿತು, ಅದಾದ ನಂತರದಲ್ಲಿ ರಾಜಕೀಯ ಸಂಬಂಧಗಳ ಬದಲಾಯಿತು, ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ದೇವೇಗೌಡರ ನಿವಾಸಕ್ಕೆ ಹೋಗೋ ಸಂದರ್ಭ ಬಂದಾಗ ನೀನ್ ಯಾವ ಪಕ್ಷದಲ್ಲಿದ್ದೀಯಾ, ನೀನ್ ಈಗೆಲ್ಲಿದ್ದೀಯಾ, ಈಗೇನ್ ಮಾಡ್ತಿದ್ದೀ, ಇದ್ಯಾವುದನ್ನೂ ಕೂಡ ವಿಚಾರಿಸ್ತಿರ್ಲಿಲ್ಲ. ಊಟ ಮಾಡ್ಕೊಂಡು ಹೋಗು ಅನ್ನೋದನ್ನ ಮಾತ್ರ ಚೆನ್ನಮ್ಮ ಅವರು ವಿಚಾರಿಸ್ತಾ ಇದ್ರು. ಹಾಗೆ ಊಟ ಮಾಡ್ಕೊಂಡು ಹೋಗೋವರೆಗೂ ಕೂಡ ಅವರು ಜೊತೆಯಾಗಿ ನಿಂತು ಅದನ್ನ ಮೇಕ್ ಶೋರ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ BL ಶಂಕರ್ ಅವರು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಅದರ ಜೊತೆಗೆ ಆಸಿಡ್ ಅಟ್ಯಾಕ್ 2001ರಲ್ಲಿ ಆದ ಆಸಿಡ್ ಅಟ್ಯಾಕ್ ಏನಿತ್ತು, ಅದಾದ ನಂತರದಲ್ಲಿ ಕೊಂಚ ಕುಗ್ಗೋದ್ರು ಚೆನ್ನಮ್ಮನವರು ದೈಹಿಕವಾಗಿ, ಆದರೆ ಮಾನಸಿಕವಾಗಿ ಮಾತ್ರ ಎಂದಿಗೂ ಗಟ್ಟಿಗಟ್ಟಿಯಾಗಿದ್ದವರೇನೆ. ಇನ್ಫ್ಯಾಕ್ಟ್ ಈ ಆಸಿಡ್ ಅಟ್ಯಾಕ್ ಆದ ಸಂದರ್ಭದಲ್ಲೂ ಕೂಡ ಮನೆ ಮಂದಿ ಎಲ್ಲ ಗಾಬರಿಯಾಗಿದ್ದ ಸಂದರ್ಭದಲ್ಲೂ ನನಗೇನಾಗೋದಿಲ್ಲ, ಚಿಂತೆ ಮಾಡಬೇಡಿ ಅಂತ ಹೇಳಿ ಮನೆಯವರನ್ನ ಸಂತೈಸ್ತಾ ಇದ್ರು ಚೆನ್ನಮ್ಮನವರು. ಅಂಥ ಗಟ್ಟಿಗಿತ್ತಿ ಅಂತ ಹೇಳಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಇನ್ನು ನಂಜಾವಧೂತ ಶ್ರೀಗಳು ಆಸ್ಪತ್ರೆಗೆ ಭೇಟಿ